ಇವತ್ತು ಕೂಡ ಏನು 4ನೇ ಪಾಯಿಂಟ್ನಲ್ಲಿ ಕೂಡ ಕಾರ್ಯಾಚರಣೆ ಸರ್, ಆ ಕಾರ್ಯಾಚರಣೆ ಕುರಿತಾಗಿ ಮಾತಾಡಲಿಕ್ಕೆ ಈಶ್ವರ್ ಮಲ್ಪೆ ನಮ್ಮ ಜೊತೆ ಇದ್ದಾರೆ. ಸರ್, ನೀವು ನಿನ್ನೆನೂ ಕೂಡ ಕಾರ್ಯಾಚರಣೆ ಮಾಡಿದ್ರೆ, ಇವತ್ತು ಕಾರ್ಯಾಚರಣೆ ಮಾಡಿದ್ರೆ. ನಮಸ್ತೆ ಎಲ್ಲರಿಗೂ ಸರ್. ನಾವು ನಿನ್ನೆ ಸಹ ಮಾಡಿ 3 ಕಡೆ ಪಾಯಿಂಟ್ ನೋಡಿದ್ದೇವೆ. ನಿಮಗೆ ಗೊತ್ತಿದ್ದ ವಿಷಯ. ಇವತ್ತು ಕೂಡ ಒಂದು ಪಾಯಿಂಟ್ ಬಾಕಿ ಇತ್ತು. ಮತ್ತು ಒಂದು ಕಡೆ ವೈರ್ಸ್ ಆಯಿತು. ವೈರ್ಸ್ ನಾವು ಎಳೆಯುವ ಪ್ರಯತ್ನ ಮಾಡಿದ್ವಿ, ಏನಾದರೂ ಅಡಿಯಲ್ಲಿ ಗಾಡಿ ಇದೆ ಅಂತ. ಆ ವೈರ್ಸ್ ಎಳೆದು ನೋಡುವಾಗ ಅದರಲ್ಲಿ ಏನಿರಲಿಲ್ಲ. ಆಮೇಲೆ ಲಾಸ್ಟ್ ಒಂದು ನಾವು ಡೈ ಮಾಡಬೇಕಂತಿದ್ವಿ. ಆವಾಗ ನಮ್ಮ ಜೊತೆಗೆ ಎಂಡರ್ ಪಡೇಸ ಇವತ್ತೊಂದು ಬರುವ ಅಂತ ಹೇಳಿ ಬಂದಿದ್ದಾರೆ ಅವರು. ಒಟ್ಟಿಗೆ ಇಬ್ಬರು ಸಹ ನಾವು ಡೈ ಮಾಡಿದ್ದೇವೆ. ಡೈ ಮಾಡುವಾಗ ಸುಮಾರು ಒಂದು 300 ಮೀಟ್ರಷ್ಟು ನಾವು ಬಂದಿದೆ ಅಡಿಯಲ್ಲಿ ಬರುವಾಗ ನಮಗೊಂದು ಆಲದ ಮರ ಸಿಕ್ಕಿದೆ. ಆಲದ ಮರ ಸಿಕ್ಕುವಾಗ ನಮಗೆ ಫಸ್ಟ್ಗೆ ಏನಂತ ಗೊತ್ತಾಗಿಲ್ಲ. ಫಸ್ಟ್ ಮಧ್ಯ ಯಾಕಂದರೆ ಕಣ್ಣಿಗೆ ಕಾಣೋದಿಲ್ಲ, ಅದರ ಮುಟ್ಟೆ ನೋಡಬೇಕು. ನಾವು ಮೊದಲು ಬೆನ್ಸ್ ಗಾಡಿ ಟೈರ್ ಬಿದ್ದಿದೆ ಅನ್ನೋ ಆಲದ ಮರ. ಅದರಿಂದ ಆಲದ ಮರ ಬಿಟ್ಟು ಅಲ್ಲಿಂದ ಮತ್ತೆ ನಾವು ಬಂದ್ಬಿಟ್ಟಿವಿ. ಪ್ರೆಷರ್ ತುಂಬ ಜಾಸ್ತಿ ಇತ್ತು. ಒತ್ತಡ ಆಗಿತ್ತು, ಕಣ್ಣು ಬಿಡಲಿಕ್ಕೆ ಆಗುದಿಲ್ಲ. ಅದರಿಂದ ಏನು ಅಡಿಯಲ್ಲಿ ನೋಡಿದ್ರು ಸಹ ನಾವು ಬಟ್ಟೆ ಕಟ್ಟು ಕೆಳಗಡೆ ಮುಳುಗಿದ್ರೆ ಹೇಗೆ ಕತ್ತಲೆ ಆಗಿರುತ್ತೆ ಅದೇ ಥರ ಇದೆ. ಅದರಿಂದ ನಮಗೆ ವರ್ಷ ಜನದಲ್ಲಿ ನಾವು ಮುಟ್ಟಿ ನೋಡ್ತಾ ಇದ್ದೀವಿ. ನಿನ್ನೆ ಕಾರ್ಯಾಚರಣೆ ಡೇಂಜರ್ ಪೊಸಿಷನ್ ಅಲ್ಲಿ ಇದ್ರೆ ಅಂತ ಗೊತ್ತಾಯ್ತು. ಅಲ್ಲಿ ಏನಾಯ್ತು? ನಿನ್ನೆ ನೀರಿನ ಪ್ರೆಷರ್ ಜಾಸ್ತಿ ಇಟ್ಟು ಆವಾಗ ನಮಗೆ ಅಲ್ಲಿ ಕೈ ಬಿಡಬೇಕಾಗ್ತದೆ. ಅಷ್ಟೊತ್ತಿಗೆ ನಾವು ಒಂದು ಆಲದ ಮರದ ಕೊಠರೆ ಹೋಗಿ ಜಾಮ್ ಆಗಿತ್ತು. ಅಷ್ಟೊತ್ತಿಗೆ ನಮ್ಮಲ್ಲಿ ಸೇಫ್ಟಿ ಬೆಲ್ಟ್ ಅಂತ ಇದೆ, ಅದು ಪಿನ್ನನ್ನು ಒತ್ತಿದ ಮೇಲೆ ನಾವು ಮೇಲೆ ಬರ್ತದೆ. ನೀರಾಡಿಯಲ್ಲಿ ಕಬ್ಬಿಣ ಮತ್ತೆ ತಗಡು ಸಿಕ್ಕಲು ತುಂಬ ಇದೆ. ನನ್ನ ಪ್ರಕಾರ ಇದರಲ್ಲಿ ನೀರು ತಿಳಿಯಾಗಬೇಕು. ಯಾಕೆಂದ್ರೆ ಮಳೆ ನೀರು ಸ್ವಲ್ಪ ಬಿಟ್ಟು ತಿಳಿಯಾದ್ರೆ ಖಂಡಿತವಾಗಿಯೂ ಸ್ಕೂಬಾ ಡೈ ಮಾಡ್ಬೋದು. ಯಾಕೆಂದ್ರೆ ಇಲ್ಲಿ ನೀರು ಪ್ರೆಷರ್ ಸ್ವಲ್ಪ ಕಮ್ಮಿ ಆಗಬೇಕು. ನೀರು ಸ್ವಲ್ಪ ಕಮ್ಮಿ ಆದರೆ ಮಾತ್ರ ಇಲ್ಲಿ ನಮಗೆ ಮೃತದೇಹ ಅಥವಾ ಜೀವಂತವಾಗಿ ಗಾಡಿ ಸಹ ತೆಗಿಬೋದು, ಜೀವಂತ ಇದ್ದರೂ ಸಹ ತೆಗಿಬೋದು. ನೀರಿನ ಆಳ ಕೂಡ ಆಗಿದೆ, ನೀರಿನ ರಭಸವು ಕೂಡ ಹಾಗೆ ಇದೆ. ಇಲ್ಲಿ ಭಾರಿ ಕಾರ್ಯಾಚರಣೆ ಮಾಡೋಕ್ಕೆ ಭಾರಿ ಕಷ್ಟ ಇದೆ. ಆದರೂ ಕೂಡ ನಾವು 4 ಕಡೆಗಳಲ್ಲಿ ನೋಡಿದ್ದೀವಿ. ಆದರೆ ಅಲ್ಲಿ ಸಿಕ್ಕಿರೋದು ಆಲದ ಮರ ಹಾಗೂ ಏನು ಮಣ್ಣು ಕಲ್ಲುಗಳಿಂದ ತುಂಬಿದೆ. ಆಲದ ಮರದ ಬೇರುಗಳು ಸಾಕಷ್ಟು ಇದೆ. ಅಲ್ಲಿ ಆಳದಲ್ಲಿ ಹೋಗಿ ನೀರಿನಲ್ಲಿ ಮುಳುಗಿ ನೋಡ್ಲಿಕ್ಕೂ ಕಷ್ಟ ಆಗ್ತಾ ಇದೆ. ಹೀಗಾಗಿ ಕಾರ್ಯಾಚರಣೆ ತೊಡಗಿ ಏನು ಕಾರ್ಯಾಚರಣೆ ಮಾಡಬೇಕಂದ್ರೆ ನೀರು ತಿಳಿಯಾಗಬೇಕು. ಅಲ್ಲಿಯ ನೀರು ಈಗ ರಾಡಿ ಇರೋದನ್ನ ಸರಿಯಾಗಿ ತಿಳಿಯಾದ ಬಳಿಕವೇ ಕಾರ್ಯಾಚರಣೆ ಮಾಡಲಿಕ್ಕೆ ಸಾಧ್ಯ ಎನ್ನುವ ಮಾತನ್ನ ಈಶ್ವರ್ ಅವರು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಶಿಶಿರ್ ಜೊತೆ ಪ್ರಶಾಂತ್ ಮಹಾಲೆ, ಕರಾವಳಿ ಮುಂಜಾನೆ.